ಹಲೋ ಫ್ರೆಂಡ್ಸ್, ಇವತ್ತು ಕಡಲೆಕಾಳು ಉಸ್ಲಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಅದು ಚಟಪಟ ಅಂತಲೂ 3 ಒಣಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಂತರ ಚಿಕ್ಕದಾಗಿ ಹೆಚ್ಚಿರೋದು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಆಮೇಲೆ ಸ್ವಲ್ಪ ಹಸಿ ಶುಂಠಿನ ತುರಿದಾಕಬೇಕು. ತುರಿದಾಕಿ ನಂತರ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಬಾಳೆಹಣ್ಣು ಹಾಕಿದ್ದೀನಿ. ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆದ ನಂತರ ಕಡಲೆಕಾಳು ಬೇಯಿಸಿರೋಂಥ ಕಡಲೆಕಾಳು ಉಪ್ಪು ಸ್ವಲ್ಪ ಅರಶಿನ ಹಾಕಿ 3 ವಿಷಲ್ ಹೊಡೆಸಿದ್ದೀನಿ. ಕಡಲೆಕಾಳು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ನಂತರ ಅರಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಒಂಚೂರು ಉಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿದ ನಂತರ ಫ್ರೆಶ್ಶಾಗಿ ತುರಿದಿರೋಂಥ ಕಾಯಿ ತುರಿ ಒಂದು ಸ್ವಲ್ಪ ಮೀಡಿಯಮ್ ಇದ್ರೇ ಚೆನ್ನಾಗಿ, ತೀರ ಬಲ್ತಿದ್ದು ಹಾಕ್ಬಾರ್ದು. ಮೀಡಿಯಮ್ ಇರೋ ಕಾಯಿನ ತುರಿದಿರೋಂಥ ಕಾಯಿನ ಹಾಕ್ತಾಯಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಕಬೇಕು. ನಂತರ ಒಂದು ಹೋಳು ನಿಂಬೆ ರಸನ ಹಿಂಡಿ ರೆಡಿ ಆಯಿತು ಕಡಲೆಕಾಳು ಉಸ್ಲು.